ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇವರಲ್ಲಿ 2 ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಏನೆಲ್ಲ ಸ್ಟಡಿ ಮಾಡಬೇಕು ಕ್ಲಾಸ್ 12 ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾನೆ. ಸೊ ನಾನು ಆಲ್ರೆಡಿ ನಿಮಗೆ ಲಿಸ್ಟ್ ಕೊಟ್ಟಿದ್ದೇನೆ. ಈ ಒಂದು ಚಾಪ್ಟರಿಂದ ಬರುತ್ತೆ ಆ್ಯಸ್ ಪರ್ ದ ಪೇಪರ್ ಸೆಟ್ಟಿಂಗ್ ರೂಲ್. ಓಕೆ, ಯೂಸಲಿ ಮ್ಯಾಥಮೆಟಿಕ್ಸ್ ಬಂದಾಗ ಬ್ಲೂ ಪ್ರಿಂಟ್ನ ಅದನ್ನು ಫಾಲೋ ಮಾಡ್ತಾರೆ ಕಾಮನ್ಲಿ. ಓಕೆ, ಬೇರೆ ಒಂದು ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿಯಲ್ಲಿ ಬಯಾಲಜಿ ಆಗುತ್ತೆ ಇದು ಯೂಸಲಿ ಆಗೋದಿಲ್ಲ, ಬಟ್ ಇಲ್ಲಂತೂ ಕಂಪಲ್ಸರಿ ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಓಕೆ, ಸೊ ಇನ್ವೆಸ್ಟ್ಮೆಂಟಿಕ್ ಫಂಕ್ಷನ್ನಿಂದ ಅಪ್ ಟು ನಾನು ನಿಮಗೆ ಬರೆದಿದ್ದೇನೆ. ಇವ ಟೋಟಲ್ 11 ಪ್ರಶ್ನೆಗಳು, ಅದರಲ್ಲಿ ನಿಮಗೆ 6 ಮಾತ್ರ ಬರೀಬೇಕು. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಯಾವುದಪ್ಪ ಅಂದರೆ ಐ ಟಿ ಎಫ್ ಮಾಡ್ಕೊರಿ, ಸಿಂಪಲ್ ಆಗುತ್ತೆ ನಿಮಗಿದು. ಓಕೆ, ಐ ಟಿ ಎಫ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೈನ್. ಆಮೇಲೆ ಡಿಟರ್ಮೆಂಟ್ ಬಿಡೋದು ಬೇಡ. ಐ ಟಿ ಎಫ್ನಲ್ಲಿ ಯೂಸಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಗಿರ್ಬೋದು. ಓಕೆ, ಫೈಂಡ್ ಔಟ್ ಮಾಡಿ ಅಂತ ಸಿಂಪ್ಲೆಸ್ಟ್ ಫಾರ್ಮ್ ಆಗಿರ್ಬೋದು, ಭಾಳ ಸಿಂಪಲ್ ಶಾರ್ಟ್ ಆಗಿರುವಂತಹ ಮತ್ತು ಪ್ರೂವ್ ದೇರ್ ಪ್ರಾಬ್ಲಮ್ ಯೂಸಲಿ ಕೇಳ್ಬೋದು. ಡಿಟರ್ಮೆಂಟ ಬಂದಾಗ ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆಗಿರ್ಬೋದು, ಇಕ್ವೇಷನ್ ಆಫ್ ಲೈನ್ ಮೇಲೆ ಕೇಳ್ತಾನೆ. ಮತ್ತು ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಂದರೆ ಮ್ಯಾಕ್ಸಿಮಮ್ ಆಗಿ ಇಂಪ್ಲಿಸಿಟ್, ಇಲ್ಲಪ್ಪ ಅಂದರೆ ಟ್ರಿಗ್ನಮೆಟ್ರಿಕ್ ಅಂದರೆ ಇನ್ವೆಸ್ಟ್ಮೆಂಟಿಕ್ ಫಂಕ್ಷನ್ ಸಂಬಂಧಪಟ್ಟ ಹಾಗೆ, ಇಲ್ಲಾಂದರೆ ಲಾಗರಿಥಮಿಕ್ ಮತ್ತು ಪ್ಯಾರಾಮೆಟ್ರಿಕ್. ಸ್ಪೆಷಲಿ ನಾವು ನೋಡಿದಂಗೆ ಪ್ಯಾರಾಮೆಟ್ರಿಕ್ ಈಸಿಲಿ ಕೇಳಬಹುದು ಅಥವಾ ನಿಮಗೆ ಇಂಪ್ಲಿಸಿಟ್ನ ಕೇಳೋ ಸಿಂಪಲ್ ಆಗಿರುವಂಥದ್ದು ಶಾರ್ಟ್ ಆನ್ಸರ್ಸ್ ಇರುವಂಥದ್ದನ್ನು ಮಾಡ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ನೀವು ಮಾಡಬೇಕು ಅಂದರೆ ಸ್ಟ್ರಾಂಗ್ ರೆಕಮೆಂಡ್ ವೆಕ್ಟರ್ ಮಾಡ್ತೇನೆ ನಾನು, ಈಸಿಲಿ ಆಗುತ್ತೆ. ಮತ್ತು 3D ಜಮೆಟ್ರೀಸ್ ಈಸಿ ಆಗುತ್ತೆ. ವೆಕ್ಟರ್ 3D ಜಮೆಟ್ರಿ ಯಾಕೆ ಪ್ರಿಫರ್ ಮಾಡ್ತಾ ಇದ್ದೀನಪ್ಪ ಅಂದರೆ ನಿಮಗೆ ಈ ಒಂದು ವೆಕ್ಟರ್ಲಿ 3 ಮಾರ್ಕ್ಸ್ ಸಂಬಂಧಪಟ್ಟಿಗೆ ಈಸಿ ಆಗುತ್ತೆ, ಮತ್ತು ಸಿ ಟಿಯಲ್ಲೂ ಸಹ 3Dಗೆ ಸಂಬಂಧಪಟ್ಟಿಗೆ ಈಸಿ ಆಗುತ್ತೆ. ಯಾಕಂದರೆ 2 ಮಾರ್ಕ್ಸ್ ಭಾಳ ಸಿಂಪಲ್ ಕ್ವಶನ್ಸ್ ಇರ್ತವೆ. ಪ್ರೊಬಾಬಿಲಿಟಿ ಸಹ ಮಾಡ್ಕೊಳ್ಳೋಕೆ, ಪ್ರೊಬಾಬಿಲಿಟಿಯಲ್ಲಿ ಅಷ್ಟೊಂದು ಲಾಂಗ್ ಆನ್ಸರ್ ಯೂಸಲಿ ಇರೋದಿಲ್ಲ. ಪ್ರೊಬಾಬಿಲಿಟಿಯಲ್ಲಿ ನಿಮ್ಗೆ ಯಾವ ಟೈಪ್ ಕ್ವಶನ್ಸ್ ಯೂಸಲಿ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಪ್ರೊಬಾಬಿಲಿಟಿ ಬಂದಾಗ? ಕಂಡೀಷನ್ ಪ್ರೊಬಾಬಿಲಿಟಿ, ಇಲ್ಲಾಂದರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಕಂಡೀಷನ್ಸ್ ಮೇಲೆ ಸಿಂಪಲ್ ಆಗಿರೋಂಥ ಪ್ರಾಬ್ಲಮ್ಸ್ ಬರ್ತವೆ, ಮಾಡ್ಕೋಬೋದು. ಓಕೆ, ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ನಾವು ಡಿಟರ್ಮೆಂಟ್ ಸಂಬಂಧಪಟ್ಟಾಗ ಆಲ್ರೆಡಿ ಲೀಸ್ಟ್ ತೋರಿಸ್ತಾ ಇದೆ ನೋಡ್ಬೋದು, ರೈಟ್. ಇದು ನಾನು ಏನಪ್ಪ ಈ ಒಂದು ಪ್ರಾಬ್ಲಮ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ತೋರಿಸ್ತಾ ಇದ್ದೀನಿ. ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆಗಿರ್ಬೋದು, ಈಕ್ವೇಷನ್ ಆಫ್ ದ ಲೈನ್ ಆಗಿರ್ಬೋದು, ಈ ಕ್ವಶನ್ಸ್ಗಳಿಂದ ಕಾಮನ್ಲಿ ಒಂದು ಪ್ರಶ್ನೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸ್ಗೆ. ಸೊ ಹಾಗಾಗಿ ದಯವಿಟ್ಟು ಬಿಡಬೇಡಿ, ಇದು ಪಕ್ಕಾ ಕ್ವಶನ್ಸ್ ಇಲ್ಲಿಂದನೇ ಬರ್ತವೆ. ಏನಪ್ಪ ಅಂದರೆ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಯಾರೂ ಹೇಳಂಗಿರಲ್ಲ, ಯಾಕಂದ್ರೆ ರೂಲ್ಸ್ ಇರುತ್ತೆ. ಈ ಟೈಪ್ ಕ್ವಶನ್ಸ್ ಯೂಸಲಿ ಕೇಳಬೇಕಂತ. ಸೊ ಆ ಟೈಪ್ ಕೇಳ್ತಾರೆ ಅಂದರೆ 3ರಲ್ಲಿ 1 ಕೇಳ್ಬೋದು. ಓಕೆ, ಕಾಮನ್ಲಿ ಈ ರೀತಿ ಇರುತ್ತೆ, ಫೈನ್. ಸೊ ಅಥವಾ ಇದನ್ನು ಕೇಳ್ಬೋದು. ಸೊ ಇಷ್ಟೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ 5 ಕ್ವಶನಲ್ಲಿ. 1 ಟೈಪ್ ಯೂಸಲಿ 1 ಟೈಪ್ ಅವನ್ನ ಕೇಳ್ತಾನೆ. ಅಂದರೆ ಈ ಟೈಪ್ ಕ್ವಶನ್ಸಲ್ಲಿ ಇದ್ರಲ್ಲಿ ಕೇಳ್ಬೋದು ಅಥವಾ ಇದರಲ್ಲಿ ಇದನ್ನು ಕೇಳ್ಬೋದು, ಯಾವ್ದು ಬೇಕಾದ್ರು ಕೇಳೋ ಅಂದರೆ ಟೈಪ್ ಆಫ್ ಕ್ವಶನ್ಸ್ ನಾವು ರೆಕಮೆಂಡ್ ಮಾಡ್ಬೋದು. ಇವನ್ನ ಇದೇ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಕಾನ್ಸೆಪ್ಟ್ ಹೇಳ್ಬೋದು ನೀವು ಅಷ್ಟೇ. ಈ ಒಂದು ಕಾನ್ಸೆಪ್ಟಿಂದ ಕೇಳ್ಬೋದು. ಇಷ್ಟಿನಿಂದ ಒಂದು ನಿಮಗೆ ಕ್ವಶನ್ಸ್ ಕಂಪಲ್ಸರಿ ಅಂದ್ಕೊಳ್ಳಿ. ಇನ್ವೆಸ್ಟ್ಮೆಂಟಿಗೆ ಫಂಕ್ಷನ್ ಸಂಬಂಧಪಟ್ಟ ಹಾಗೆ ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಮತ್ತು ಇನ್ನೊಂದು ಹೇಳ್ತಾ ಇದ್ದಾನೆ ಮಿಸ್ಸೆಲ್ನಿಯಸ್ ಸಹ ಮಾಡ್ಕೊಳ್ಳಿ, ನಿಮಗೆ ಸಿ ಟಿಗೂ ಹೆಲ್ಪ್ ಆಗುತ್ತೆ, ಮತ್ತು ಅಲ್ಲಿಂದ ಕೇಳಬಹುದು. ಓಕೆ, ಸ್ವಲ್ಪ ಲೆಂದಿ ಇರುವಂಥವು ಈ ಟೈಪ್ ಕ್ವಶನ್ಸ್ ಆಗಿರ್ಬೋದು, ಈ ಟೈಪ್ ಕ್ವಶನ್ ಆಗಿರ್ಬೋದು. ಓಕೆ, ಮತ್ತು ಈ ರೀತಿ 2 ಮಾರ್ಕ್ಸ್ಗೆ ನೀವು ಬೇಕಾದರೆ ಎಕ್ಸ್ಪೆಕ್ಟ್ ಮಾಡೋದು. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ, ಪ್ರೂವ್ ದಟ್ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಸಿಂಪಲ್ ಆಗಿರೋಂಥ ಶೋ ದಟ್ ಪ್ರಾಬ್ಲಮ್ ಆಗಿರ್ಬೋದು. ಓಕೆ, ಇಲ್ಲಿ ಹೇಳಿದ್ನಲ್ಲ ಸಿಂಪಲ್ ಆಗಿರೋಂಥ ಪ್ರಾಬ್ಲಮ್ ನೀವು ಯೂಸಲಿ ಎಕ್ಸ್ಪೆಕ್ಟ್ ಮಾಡೋದು, ಸ್ವಲ್ಪ ಲೆಂದಿ ಆದರೆ ಬಿಟ್ಬಿಡಿ. ಸೊ ಈ ರೀತಿ ಸಿಂಪಲ್ ಆಗಿರುವಂತಹ ಕ್ವಶನ್ಸನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬಂದಾಗ ನೋಡ್ಬೋದು, ಇಲ್ಲಿ ಇಂಪ್ಲಿಸಿಟ್ ತೋರಿಸ್ತಾ ಇದೆ ನಿಮಗೆ. ಓಕೆ, ಇಂಪ್ಲಿಸಿಟ್ ಆಗಿರ್ಬೋದು, ಇಲ್ಲಿ ಐಡೆಂಟಿಟೀಸ್ ರಿಲೇಟೆಡ್ ಆಗಿರ್ಬೋದು. ಓಕೆ, ಆಮೇಲೆ ಲಾಗರಿಥಮಿಕ್ ಆಗಿರ್ಬೋದು, ಫೈನ್. ಸೊ ಅದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಲ್ಲಿಂದ ಯೂಸಲಿ ಒಂದು ಬರುತ್ತೆ ಪ್ಯಾರಾಮೆಟ್ರಿಕ್ಸ್, ಅಲ್ಲಿ ತೋರಿಸಿದ್ರೆ ಪ್ಯಾರಾಮೆಟ್ರಿಕ್ನಿಂದ ನೀವು ಕಾಮನ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೊದಲೆಲ್ಲ 2 ಕ್ವಶನ್ ಕೇಳ್ತಾ ಇದ್ರೆ ಈಗ ಒಂದೇ ಪ್ರಶ್ನೆ ಬರುತ್ತೆ. ವೆಕ್ಟರ್ಸ್ನಿಂದ ಯೂಸಲಿ ಒಂದು ಪ್ರಶ್ನೆ ಬರುತ್ತೆ, ಯೂನಿಟ್ ವೆಕ್ಟರ್ ಸಂಬಂಧಪಟ್ಟಂಗಾಗಲಿ, ಡೈರೆಕ್ಷನ್ ರೇಸಸ್ ಆಗಿರ್ಬೋದು, ಡೈರೆಕ್ಷನ್ ಕೋಸನ್ ಆಗಿರ್ಬೋದು. ಓಕೆ, ಪೊಸಿಷನ್ ವೆಕ್ಟರ್ ಸಂಬಂಧಪಟ್ಟಂಗೆ ಆಗಿರ್ಬೋದು. ಓಕೆ, ಯೂನಿಟ್ ವೆಕ್ಟರ್ ಆಗಿರ್ಬೋದು. ಸೊ ಸ್ಪೆಷಲಿ ನೋಡಿ, ನಾನು ಯಾವಾಗ ವೆಕ್ಟರ್ ಅಂತ ವರ್ಡ್ ಯೂಸ್ ಮಾಡ್ತೀನಿ ಕಾಮನ್ಲಿ, ಡಾಟ್ ಮೇಲೆ ಬಂದರೆ ಕಾಸ್ ಥೀಟಾ ಫೈಂಡ್ ಔಟ್ ಮಾಡಿ, ಪ್ರೊಜೆಕ್ಷನ್ ಮೇಲೆ ಮ್ಯಾಕ್ಸಿಮಮ್ ಕೇಳ್ತಾನೆ, ಅಥವಾ ಯೂನಿಟ್ ವೆಕ್ಟರ್ ಆಲ್ರೆಡಿ ಹೇಳಿದೆ ನಿಮಗೆ. ಕ್ರಾಸ್ ಮೇಲೆ ಅಂತ ಬಂದಾಗ ಕಾಮನ್ ಆಗಿ ನೋಡಿದ್ರೆ ನಮಗೆ ಅಲ್ಲಿ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಗಿರ್ಬೋದು, ಏರಿಯಾ ಆಫ್ ಟ್ರಯಾಂಗಲ್ ಆಗಲಿ ಕಾಮನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದನ್ನು ಯಾಕೆ ರೆಕಮೆಂಡ್ ಮಾಡ್ತಾನೆ, 3 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತವೆ, ನೀವು ವೆಕ್ಟರ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಅಂದ್ಕೊಳ್ಳಿ. ಓಕೆ, ಅಲ್ಲಿ ಸಿ ಟಿಲೂ ಸಹ ಭಾಳಷ್ಟು ಹೆಲ್ಪ್ ಆಗುತ್ತೆ ನಮಗೆ. ಓಕೆ, ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಆಲ್ರೆಡಿ ಕ್ವಶನ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಕಂಪಲ್ಸರಿ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ನಾವು ನೋಡಿದಾಗ ಓಕೆ, ರೇಟ್ ಮೆಜರ್ಸ್ ಮೇಲೆ ಭಾಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್, ನಂದಿ ಇರೋದಿಲ್ಲ, ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಆಗಿರ್ಬೋದು. ಓಕೆ, ಆಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ ಆಗಲಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮೇಲೆ ಸಿಂಪಲ್ ಆಗಿ ಶಾರ್ಟ್ ಆಗಿರುವಂಥದ್ದು ಅಂದರೆ ಶೋ ದಟ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇನ್ ದಿಸ್ ರೇಂಜ್ ಆಗಿರ್ಬೋದು, ಅಥವಾ ಮ್ಯಾಕ್ಸಿಮಮ್ ಮಿನಿಮಮ್ನ ಫೈಂಡ್ ಔಟ್ ಮಾಡುವಂತಹ ರೇಂಜ್ ಆಗಿರ್ಬೋದು, ಅಥವಾ ಶೋ ದ್ಯಾಟ್ ದಿಸ್ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ಮ್ಯಾಕ್ಸಿಮಮ್ ಆಟ್ ದಿಸ್ ಪಾಯಿಂಟ್. ಈ ರೀತಿ ಕ್ವಶನ್ನ ಯೂಸಲಿ
ಕೇಳೋದು ಆಲ್ರೆಡಿ ತೋರಿಸಿದ್ರು, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಸ್ಮಾಲ್ ಆಗಿರುವಂಥ ಇದು ಕೆಲವು ಕ್ವಶನ್ಸ್ ಏನು ಕೊಟ್ಟಿದ್ದಾನೆ, ಕೆಲವು 3 ಮಾರ್ಕ್ಸ್ಗೆ ಲೆಂದಿ ಆಗಿರ್ಬೋದು, ಅಂಥ ಕ್ವಶನ್ಸ್ನ ಬಿಟ್ಟು ಸಿಂಪಲ್ ಆಗಿರುವಂಥ 2 ಮಾರ್ಕ್ಸ್ ಕ್ವಶನ್ 2 ಎಕ್ಸ್ಪೆಕ್ಟ್ ನೀವು ಈಸಿಲಿ ಮಾಡ್ಬೋದು. ಲೆಂದಿ ಅಂತೂ ಇರೋದಿಲ್ಲ, ಬಟ್ ಕಲಿಬೇಕು. ಓಕೆ, ಆಲ್ರೆಡಿ ಹೇಳೀನಿ ಯಾವೆಲ್ಲ ಪ್ರಾಬ್ಲಮ್ಸ್ ಅಂದರೆ ಯಾವೆಲ್ಲ ನೀವು ಮಾಡಬೇಕನ್ನಂಗಿತ್ತು ಅಂದರೆ ನಾ ಎಲ್ಲಿ ರೆಕಮೆಂಡ್ ಅಂತ ಹೇಳಿದ್ದೀನಿ ಆಲ್ರೆಡಿ, ಅದನ್ನು ಬೇಕಾದರೂ ಮಾಡ್ಕೊಳ್ಬೋದು. ಸಿಂಪಲ್ ಆಗುತ್ತೆ. ಇಫ್ ಯು ಆರ್ ವೆರಿ ಗುಡ್ ಇನ್ ಇಂಟಿಗ್ರೇಷನ್ ಯು ಕ್ಯಾನ್ ಡೂ, ನೋ ಪ್ರಾಬ್ಲಮ್, ಅದನ್ನು ಸಿಂಪಲ್ ಇರುತ್ತೆ. ಪ್ರೊಬಾಬಿಲಿಟಿ ಬಂದಾಗ ಕಂಡೀಷನಲ್ ಪ್ರೊಬಾಬಿಲಿಟಿನ ಮಾಡ್ಕೊಳ್ಳಿ. ಓಕೆ, ಕಂಡೀಷನ್ ಪ್ರೊಬಾಬಿಲಿಟಿ ಆಗಿರ್ಬೋದು, ಆಲ್ರೆಡಿ ತೋರಿಸಿದ್ದೇನೆ. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಲ್ಲಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಸಂಬಂಧಪಟ್ಟಾಗ ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಈ ರೀತಿ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇಲ್ಲಿ. ಮದರ್ ಫಾದರ್ ಇದು ಯುನೀಕ್ ಪ್ರಾಬ್ಲಮ್ಸ್ ಇದೆ, ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಕಾಮನ್ ಆಗಿ ತೋರಿಸ್ತಾ ಇದ್ದೀನಿ, ಇವೆಲ್ಲ ಪ್ರಾಬ್ಲಮ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರೈಟ್, ಇಲ್ಲಿಂದ ನಿಮಗೆ 2 ಮಾರ್ಕ್ಸ್ ಈ ರೀತಿ ಕ್ವಶನ್ಸ್ನ ಇಲ್ಲಿ ಬರುತ್ತೆ. ಇಂಟಿಗ್ರೇಷನ್ ಅಂತ ಬಂದಾಗ 7.1 7.2 ಪರ್ಫೆಕ್ಟ್ ಆಗಿ ಅಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದರ ಒಂದು PDF ನೋಡಿ ನಾನು ನಿಮಗೆ ನಮ್ಮ ಅಪ್ಲಿಕೇಶನ್ ಲಿಂಕ್ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ. ಓಕೆ, ಸೊ ಅಲ್ಲಿಂದ ಕ್ಲಿಕ್ ಮಾಡಿ. ಅದು ನಿಮ್ಗೆ ಯೂಸಲಿ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಪ್ರೆಸೆಂಟ್ ಇಲ್ಲ, ಕೆಲವು ಪಾಲಿಸಿಯಲ್ಲಿ ಚೇಂಜ್ ಆಗ್ತಾಯಿದೆ ಗೂಗಲ್ನಿಂದ. ಸೊ ಹಾಗಾಗಿ ಪ್ಲೇಸ್ಟೋರ್ನಲ್ಲಿ ಬದಲಾವಣೆ ಕಾರಣದಿಂದಾಗಿ ಅವೈಲೇಬಲ್ ಇನ್ನೂ ಇರೋದು ಭಾಳ ಬೇಗನೆ ಬರುತ್ತೆ. ಬಟ್ ಈಗ ನೀವು ಎಕ್ಸ್ಟ್ರಲ್ಲಿ ನಾನು ನಿಮ್ಗೆ ಲಿಂಕ್ ಕಳಿಸ್ತಾ ಇದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಮೊಬೈಲ್ ಹಾರ್ ಮಾಡೋದಿಲ್ಲ, ಬೇಡ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಫ್ರೀ ಸ್ಟಡಿ ಮೆಟೀರಿಯಲ್ ಅಂತ ಅವೈಲೇಬಲ್ ಆಗುತ್ತೆ, ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಫೈನ್. ಸೊ ಇಲ್ಲಿ ಒಂದು ವೇಳೆ ಇಲ್ಲಿಂದ ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ನಿಮಗೆ ಬೇಕಾದರೆ ಅಪ್ಲಿಕೇಶನ್ ಡೇಸ್ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಒಟ್ಟು 3 7 ನೀವು ಪರ್ಫೆಕ್ಟ್ ಆದರೆ 6 ಈಸಿಲಿ ಬರಿಬೋದು. ಇನ್ನೂ ಹೆಚ್ಚಿಗೆ ಮಾಡಬೇಕಂದ್ರೆ ಅಪ್ಲಿಕೇಶನ್ ಡೈರೆಕ್ಟ್ ಮಾಡಿ, ಅಥವಾ ಇಂಟಿಗ್ರೇಷನಲ್ಲಿ ಸ್ಟ್ರಾಂಗ್ ಇದೆ 7.1 7.2 ಮಾಡಿದ್ರು ಸಹ ಅಲ್ಲಿಂದ ನಿಮಗೆ ಕಾಮನ್ಲಿ ಕೇಳ್ತಾನೆ. ಅದರಲ್ಲಿ ಒಂದು ಡೆಫಿನೆಟ್ ಇಂಟಿಗ್ರಲ್ ಕಾಮನ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸಿಂಪಲ್ ಆಗಿರುತ್ತೆ, ಬರೀ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್ ಹಾಕಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಓಕೆ, ಒಟ್ಟಾಗಿ ಇಲ್ಲಿರುವಂಥ ಮ್ಯಾಕ್ಸಿಮಮ್ ಆಲ್ ಪಾಸಿಬಲ್ ಕ್ವಶನ್ಸ್ ಕೊಟ್ಟಿದ್ದಾನೆ. ಇದರ PDF ಡೌನ್ಲೋಡ್ಗಾಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕ್ ನಾನು ನಿಮಗೆ ಕೊಟ್ಟಿದ್ದೇನೆ. ಪ್ಲೇಸ್ಟೋರಿಗೆ ವಿಸಿಟ್ ಆಗೋದಿಲ್ಲ, ಅದು ನೀವು ಇಂಟರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಮೀನ್ಸ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿ ಹಾರ್ಮ್ ಆಗೋದಿಲ್ಲ. ಭಾಳ ಬೇಗನೆ ಪ್ಲೇಸ್ಟೋರಲ್ಲಿ ಮತ್ತೆ ಅವೈಲೇಬಲ್ ಆಗುತ್ತೆ. ಓಕೆ, ಅರ್ಥ ತಿಳ್ಕೊತಾ ಇದ್ದೀನಿ. ಈ ಚಾನಲ್ಗೆ ಕಂಟೆಂಟ್ಗಾಗಿ ನೀವು ವಿಸಿಟ್ ಮಾಡ್ಬೋದು. ಮತ್ತು ಏನು ಬೇಕು ನೆಕ್ಸ್ಟ್ಗೆ ಫಿಸಿಕ್ಸ್ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮ್ಯಾಥ್ಸ್ ಟೆಕ್ಕಿ ಚಾನಲಲ್ಲಿ ಮ್ಯಾಕ್ಸಿಮಮ್ KCT ಮತ್ತು ನೀಟ್ ಸಂಬಂಧಪಟ್ಟಾಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೊಂದು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.